ಹೆಲೋ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಒಂದು ಆ್ಯನಿಮಲ್ ರೋಬೋಟಿಕ್ ಎಕ್ಸಿಬಿಷನ್ಗೆ ಬಂದಿದ್ದೀವಿ. ಸೊ ಎಂಟ್ರಿ ಫೀಸ್ 50 ರೂಪಾಯಿ ಇದೆ. ಮಕ್ಕಳಿಗೆ 3 ವರ್ಷ ಮೇಲೆ ಇರುವಾಗೆ ಅವರಿಗೆ ಚಾರ್ಜ್ ಮಾಡ್ತಾಯಿದ್ದಾರೆ. ಇಲ್ಲಿ ನೀವು ನೋಡ್ಬೋದು, ಈ ಡೈನೋಸಾರ್ ಒಂದು ರೋಬೋಟಿಕ್ದು ಉದಾಹರಣೆ. ಯಾವ ಥರ ಇದು ಮೂಮೆಂಟ್ ಮಾಡ್ತದೆ ನೋಡಿ. ಆಮೇಲೆ ಇದರ ಪಕ್ಕದಲ್ಲಿ ಒಂದು ಗೋರಿಲಾ ಇಟ್ಟಿದ್ರು. ಅದು ಕೂಡ ಆ ಥರ ಹ್ಯಾಂಡ್ ಇದೆ ಬಡ್ಕೊಳ್ಳೋದು ಥರ ಒಂದು ಮೂಮೆಂಟ್ ಮಾಡ್ತಾಯಿದೆ ನೋಡಿ. ಯಾವ ಥರ ಅದು ಮೂಮೆಂಟ್ ಮಾಡ್ತಾಯಿದೆ. ಸೊ ನೋಡಲಿಕ್ಕೆ ತುಂಬ ಇಷ್ಟ ಆಯಿತು. ಇದು 2 ಆಚೆ ಇಟ್ಟಿದ್ರು, ಡೈನೋಸಾರ್ ಮತ್ತು ಗೋರಿಲಾ. ಆಮೇಲೆ ಇಲ್ಲಿಂದ ನಾವು ಒಳಗಡೆ ಎಂಟ್ರಿ ತಗೊಳ್ತೀವಿ. ಎಂಟ್ರಿ ತಗೊಳ್ಳೋದು ಲೆಫ್ಟ್ ಆ್ಯಂಡ್ ರೈಟ್ನಲ್ಲೇ ಈ 3D ಡ್ರಾಯಿಂಗ್ ಮಾಡಿ ಇಟ್ಟಿದ್ದರು. 3D ಇಮೇಜ್ ಇತ್ತು. ಸೊ ಅಲ್ಲಿ ಎಲ್ಲ ಬಂದಿರೋರು ಫೋಟೋಗ್ರಫಿ ಮಾಡ್ತಿದ್ರು. ಸೊ ನೀವು ಫೋಟೋಗ್ರಫಿ ಮಾಡಿದ್ರೆ ಒಂಥರ ಲೈವ್ ಥರ ಕಾಣಿಸ್ತದೆ ಅದು ಒಂದು. ಆಮೇಲೆ ತುಂಬ ಜನ ಬಂದಿದ್ದರು. ಸೊ ಎಲ್ಲರೂ ಎಂಜಾಯ್ ಮಾಡ್ತಾಯಿದ್ರು. ಆಮೇಲೆ ಇಲ್ಲಿಂದ ಸ್ವಲ್ಪ ಮುಂದೆ ಹೋದ್ಮೇಲೆ ಒಂದು ದಸರಾ ಹಬ್ಬದು ಒಂದು ಆನೆ ಮೇಲೆ ಒಂದು ಸವಾರಿ ಮಾಡೋರು ಮನುಷ್ಯ ಈ ಥರ ಕೂತಿದ್ದಾರೆ. ಇದು ದಸರಾ ಹಬ್ಬದ ಒಂದು ಬ್ಯಾನರ್, ಈ ಥರ ಪೋಸ್ಟರ್ ದೊಡ್ಡದು ಹಾಕಿದ್ದಾರೆ ಲೆಫ್ಟ್ ಸೈಡ್ಗೆ. ಆಮೇಲೆ ಇಲ್ಲಿ ಮುಂದೆ ನೀವು ನೋಡ್ಬೋದು ನೋಡಿ, ಈ ಥರ ಈ ಮೂಮೆಂಟ್ಸ್ ಮಾಡ್ತಾಯಿದ್ದಾರೆ ಕೈ ನೋಡಿ. ಆನೆಗೆ ನೋಡಿದ್ರೆ ಅದು ಅವ್ರದ್ದು ಇದು ತುಂಬ ನಿಜ ಅಂತ ಕಾಣಿಸ್ತಾಯಿತ್ತು. ನೋಡಿದ್ರೆ ಒಂಥರ ನಿಜ ಅನಿಸ್ತಾಯಿತ್ತು. ಈ ಥರ ಮೂಮೆಂಟ್ ಮಾಡ್ತಾಯಿದ್ರು. ನೋಡ್ಲಿಕ್ಕೆ ತುಂಬ ಇಷ್ಟ ಆಯಿತು ಇದು. ಆಮೇಲೆ ನಾವು ಇಲ್ಲಿಂದ ಒಳಗಡೆ ಹೋಗ್ತೀವಿ. ಇದು ನೋಡಿ, ರೋಬೋಟಿಕ್ ಆ್ಯನಿಮಲ್ ಪ್ಲ್ಯಾನೆಟ್ಸ್. ಇಲ್ಲಿ ನೋಡಿ, ಪಾಂಡ ಈ ಥರ ಮೂಮೆಂಟ್ ಮಾಡೋದು. ಆಮೇಲೆ ಇಲ್ಲಿ ಒಂದು ಕುದುರೆ. ಆಮೇಲೆ ಟೈಗರ್ ಹೆಡ್ ತಲೆ ಮೇಲೆ ಕೆಳಗಡೆ ಮಾಡಿ ಮತ್ತು ಗರ್ಜನದ್ದು ಒಂದು ಧ್ವನಿ ಕೊಟ್ಟಿದ್ರು. ಇಲ್ಲಿ ನೋಡಿ ಸಿಂಹ. ನೋಡಲಿಕ್ಕೆ ತುಂಬ ದೊಡ್ಡದು ಇತ್ತು ಅದು. ಆಮೇಲೆ ಇಲ್ಲಿ ಗೇಂಡ ಮೃಗ ಒಂದು ತಲೆ ಮೇಲೆ ಕೆಳಗಡೆ ಮಾಡ್ತಾವೆ. ಮತ್ತು ಹಿಪ್ಪೋಪೊಟಮಸ್ ನೋಡಿ ಯಾವ ಥರ ಇದು ತಲೆ ಮೇಲೆ. ಇದು ನೋಡಿ ಸಿಂಹ, ಇದು ತುಂಬ ದೊಡ್ಡದಿತ್ತು. ಇದು ಕಾಡು ಕೋಣ. ಅಲ್ಲಿ ಕಂಗೂರು. ಇದು ಒಂದು ಕೆಳೆ ಆದಿವಾಸಿ ಜನಗಳು ನೋಡಿ. ಯಾವ ಥರ ತುಂಬ ಅದ್ಭುತ ಇತ್ತು. ನಾವು ಇಲ್ಲಿ ಸ್ವಲ್ಪ ಹೊತ್ತು ನಿಂತ್ಕೊಂಡು ಫೋಟೋಗ್ರಫಿ ಮಾಡಿದ್ದೀವಿ. ಇಲ್ಲಿಂದ ಮುಂದೆ ಹೋದ್ಮೇಲೆ ಕೆಲವು ಅಂಗಡಿಗಳು ಇತ್ತು. ಇಲ್ಲಿ ನೋಡ್ಬೋದು ಕೆಲವು ಲೇಡೀಸ್ದು ಮತ್ತು ಮಕ್ಕಳದು ಎಲ್ಲ ನೆವಲ್ಟಿ ಸ್ಟೋರ್ ಥರ ಒಂದು ಇಟ್ಟಿದ್ರು. ಆಮೇಲೆ ಇಲ್ಲಿ ಒಂದು ಡ್ರೈ ಫ್ರೂಟ್ಸ್ ಎಲ್ಲ ಪ್ಯಾಕೆಟ್ ಇತ್ತು ನೋಡಿ. ಕಿಚನ್ ಹೌಸ್ ಹೋಲ್ಡ್ ಐಟಮ್ಸ್ ಎಲ್ಲ. ಇಲ್ಲಿಂದ ಮುಂದೆ ಹೋದರೆ ಇದು ಉಪ್ಪಿನಕಾಯಿದು ಒಂದು ತುಂಬ ವೆರೈಟೀಸ್ ಇಟ್ಟಿದ್ದು. ಇದು ರಾಜಸ್ಥಾನಿ ಉಪ್ಪಿನಕಾಯಿ ಅಂತ ಏನಿತ್ತು. ಆಮೇಲೆ ಇಲ್ಲಿ ಬಾಲ್ ಆಟ ಆಡೋದು ಗೇಮ್ ಇತ್ತು. ಗೆದ್ದರೆ ಒಂದು ಗೊಂಬೆ, ಇಲ್ಲದ್ರೆ ಏನೋ ಗಿಫ್ಟ್ ಪ್ರೈಸ್ ಇತ್ತು. ಇಲ್ಲಿ ಹೋದ್ಮೇಲೆ ಒಂದು ಗ್ಲಾಸ್ದು ಹೊಡೆಯೋದು, ಒಂದು ಬಾಲಿಂದ ಹೊಡೆಯೋದು ಇತ್ತು. ಆಮೇಲೆ ಇದು ಒಂದು 3D ಗೇಮ್. ಇಲ್ಲಿಂದ ನೆಕ್ಸ್ಟ್ ನಾವು ಹೋದ್ಮೇಲೆ ಇಲ್ಲಿ ರೈಟ್ ಟರ್ನ್ ಆದಮೇಲೆ ಎಲ್ಲ ಆಟ ಆಡೋದು ಒಂದು ಜಾತ್ರೆ ಥರ ಇತ್ತು. ಇಲ್ಲಿ ನೋಡಿ, ಇದು ಒಂದು ಬೋಟು. ಆಮೇಲೆ ತುಂಬ ಇದು ಸುತ್ತಮುತ್ತ ಆಟ ಆಡೋದು ಒಂದು ಇದಿತ್ತು ನೋಡಿ. ಇಲ್ಲಿ 4 ವೀಲರ್ ಮಕ್ಕಳದು ಎಲ್ಲ. ಇದು ಜಂಪಿಂಗ್ ಒನ್.
ಆಮೇಲೆ ಇದು ಮೇಲಿಂದ ಕೆಳಗೆ ಜಾರ್ಕೊಂಡು ಬರೋದು. ಆಮೇಲೆ ಇದು ಹೆಲಿಕಾಪ್ಟರ್ ನೋಡಿ. ಇದು ನೆಕ್ಸ್ಟ್ ಇಲ್ಲಿ ವಾಟರ್ ಬೋಟಿಂಗ್ ಅಂತ ಇತ್ತು. ನೀರಿನಲ್ಲೇ ಮಕ್ಕಳೆಲ್ಲ ಬೋಟಿಂಗ್ ಮಾಡಿಸ್ತಾ ಇದ್ದು. ಮುಂದೆ ನೋಡಿ ಇದು ದೊಡ್ಡದು ಜೋಕಾಲಿ. ನನಗೆ ತುಂಬ ಭಯ ಆಗ್ತು ನೋಡಿದ್ರೆ. ಇದು ಒಂದು ರೌಂಡ್ ಥರ ಇತ್ತು, ಸರ್ಕಲ್ ಆಗೋದು. ಇಲ್ಲಿ ಒಂದು ಟ್ರೈನ್ ಇತ್ತು, ನೋಡಲಿಕ್ಕೆ ತುಂಬ ಆಕರ್ಷಣೆ ಇತ್ತು ಅದಕ್ಕೆ. ಇಲ್ಲಿ ನೋಡಿ 4 ವೀಲರ್ ಮಕ್ಕಳದ್ದು ಆಟ. ಸೊ ಬಾಬುದು ಇದು ಫೇವ್ರೆಟ್ ಒನ್. ಇದು 50 ರೂಪೀಸಿಗೂ 100 ರೌಂಡ್ ಅಂತ ಏನೋ ಹೇಳಿದ್ರು. ಮಾಡ್ತಾಯಿದ್ವಿ ಇದರ ಮೇಲೆ. ನೋಡಿ ಯಾವ ಥರ ತುಂಬ ಇಷ್ಟ ಆಯಿತು. ಆಮೇಲೆ ಇಲ್ಲಿಂದ ಇದು ರೌಂಡ್ ಆದಮೇಲೆ ಇದು ಅವಳಿಗೆ ಒಂದು ಜಂಪಿಂಗ್ ಇದು ಒಂದು ಇಷ್ಟ ಇತ್ತು, ಜಂಪ್ ಮಾಡಲಿಕ್ಕೆ. ಸೊ ಇಲ್ಲಿ ಕೂಡ ಒಂದು 5 ಮಿನಿಟ್ಸ್ಗೆ ಏನೋ 50 ರೂಪೀಸ್ ಏನೋ ಚಾರ್ಜ್ ಮಾಡಿದರು. ಸೊ ಇದು ತುಂಬ ಹೊತ್ತು ತನಕ ಜಂಪ್ ಮಾಡ್ತಾಯಿದ್ವು, ಎಂಜಾಯ್ ಮಾಡ್ತಾಯಿದ್ರು. ಅವಳಿಗೆ ಇದು ಜಂಪ್ ಮಾಡಲಿಕ್ಕೆ ಆಗ್ತಾಯಿರಲಿಲ್ಲ. ಕೆಲವು ಮಕ್ಕಳು ಅಲ್ಲಿ ಜಂಪ್ ಮಾಡ್ತಾಯಿದ್ರು, ಅದರಿಂದ ಸ್ವಲ್ಪ ಬ್ಯಾಲೆನ್ಸ್ ತಪ್ಪೋಗ್ತಾಯಿತ್ತು. ಸೊ ಅವಳು ಜಂಪ್ ಮಾಡ್ತಾ ಮಾಡ್ತಾ ಬೀಳ್ತಾಯಿದ್ವು. ನೋಡಿ ಯಾವ ಥರ ಇದು. ತುಂಬ ಎಂಜಾಯ್ ಮಾಡಿದ್ಲು. ಆಮೇಲೆ ನಾವು ಕರೆದ್ರೂ ಕೂಡ ಬರ್ತಾ ಇರಲಿಲ್ಲ. ಸೊ ಕೊನೆಗೆ ನಾವು ಅವಳಿಗೆ ಹೇಳಿ ಬರಲಿಕ್ಕೆ ಹೇಳಿದ್ಮೇಲೆ ಅವಳು ಆಚೆ ಬಂದಳು. ತುಂಬ ಹೊತ್ತು ತನಕ ಒಳಗಡೆನೇ ಇದ್ದಳು ಅವಳು. ಆಮೇಲೆ ಇಲ್ಲಿ ನಾವು ಸ್ವಲ್ಪ ಹಸು ಆಗ್ತಾಯಿತ್ತು, ಏನೋ ಒಂದು ಕಾರ್ನ್ಸ್ ಅಂತ ತಿನ್ನೋಣ. ಸೊ 3 ವೆರೈಟಿ ಇತ್ತು. ಒಂದು ಬಟರ್ ಇತ್ತು, ಒಂದು ಪೆಪ್ಪರ್ ಇತ್ತು, ಆಮೇಲೆ ಒಂದು ಮಸಾಲ ಇತ್ತು. ಮಸಾಲ ತುಂಬ ಖಾರ ಇತ್ತು, ತಿಂದರೆ ಬಾಯಿ ಉರಿ ಉರಿ ಎಲ್ಲ ಆಗ್ತಾಯಿತ್ತು. ಯಾವಾಗ ಕೂಡ ಈ ಥರ ಕಾರ್ನ್ ಏನಾದರೆ ನಾವು ಬೇರೆ ಫ್ಲೇವರ್ ತಗೊಳ್ಳೋಕ್ಕಿಂತ ಫಸ್ಟ್ ಸ್ವಲ್ಪ ಸ್ಯಾಂಪಲ್ ತಿಂದರೆ ಒಳ್ಳೆಯದು. ಅಂದರೆ ಅದರಿಂದ ಗೊತ್ತಾಗ್ಬೋದು, ತಿನ್ಬೋದಾ ಇಲ್ಲ ಅಂತ ಗೊತ್ತಾಗ್ತದೆ. ಸೊ ನಾವು ತಗೊಂಡ್ಬಿಟ್ಟಿದ್ದೀವಿ. ಆಮೇಲೆ ಇದು ಗೊತ್ತಾಯಿತು ತುಂಬ ಸ್ಪೈಸಿ ಇದೆ. ಸೊ ಏನು ಮಾಡಲಿಕ್ಕೆ ಆಗಲ್ಲ. ಆಮೇಲೆ ಇದು ನೋಡಿ ಒಂದು ಬೋಟು. ಇದು ಸ್ಟಾರ್ಟಿಂಗ್ಗೆ ಸ್ಲೋ ಹೋಗ್ತದೆ, ಆಮೇಲೆ ತುಂಬ ಹೈಟ್ ತನಕ ಮೇಲೆ ಇದೆ. ಲೆಫ್ಟ್ ಸೈಡಿಂದ ರೈಟ್ ಸೈಡ್ ತುಂಬ ಜೋರಾಗಿ ಸ್ಪೀಡಾಗಿ ಹೋಗ್ತದೆ. ಇದು ಆದಮೇಲೆ ಮತ್ತೆ ಈ ಕಡೆಯಿಂದ ನಾವು ರಿಟರ್ನ್ ಹೊರಟಿದ್ದೆವು. ಅಲ್ಲಿಂದ ನಡ್ಕೊಂಡು ಹೋಗ್ತಾ ಇದ್ದೀವಿ. ನೋಡಬಹುದು ನಾವು ರಿಟರ್ನ್ ಹೋಗ್ತಾ ಇದ್ದೀವಿ. ಒಂದು ಬಲೂನ್ ಟೈಪ್ ಒಂದು ಕುದುರೆ ತಗೊಂಡಿದ್ವಿ. ಕುದುರೆ ಅಂದರೆ ಝೇಬ್ರಾ ಒಂದಿತ್ತು. ನಾನು ನಿಮಗೆ ಶೋ ಮಾಡ್ತೀನಿ ನೋಡಿ. ಇದು ನೋಡಿ ಇದೇ ತಗೊಂಡಿದ್ದು. ಅಲ್ಲಿ ಲೆಫ್ಟ್ ಸೈಡ್ನಲ್ಲಿ ಇತ್ತು ಒಂದಾಗಲಿ, ಅಲ್ಲಿಂದ ನನ್ನ ಬಾಬುಗೆ ಒಂದು ತಗೊಂಡಿದ್ದು. ಬಾಬು ನೋಡು ಎಂತ ಮಾಡ್ತೀನಿ. ಆಮೇಲೆ ಇಲ್ಲಿ ಬಂದು ಕೆಲವೊಂದು ಮನೆ ವಸ್ತುಗಳು ಇತ್ತು. ಆಮೇಲೆ ಇಲ್ಲಿ ಲೆಮನ್ ಟೀ ಸ್ಟೋರ್ಗೆ ಬಂದಿದ್ವಿ. ಇಲ್ಲಿ ತುಂಬ ವೆರೈಟೀಸ್ ಇತ್ತು. ಲೇಡೀಸ್ ಮಕ್ಕಳಿಗೆ ಎಲ್ಲರಿಗೆ ತುಂಬ ವೆರೈಟೀಸ್, ಹೇರ್ ಬ್ಯಾಂಡ್, ರಬ್ಬರ್, ತುಂಬ ಡಿಫ್ರೆಂಟ್ ವೆರೈಟೀಸ್ ಇತ್ತು. ನೀವು ನೋಡ್ಬೋದು ನೋಡಿ, ತುಂಬ ಇಟ್ಟಿದೆ. ಎಲ್ಲ ಇತ್ತು. ನಾವು ಕೆಲವೊಂದು ಯಾವುದೋ ಸ್ವಲ್ಪ ಒಂದು ಐಟಮ್ ತಗೊಂಡಿದ್ವಿ. ಯಾವ ಥರ ಇದು ಇಷ್ಟ ಆಯಿತು ನನಗೆ. ಇದು ಬಟರ್ ತುಂಬ ಶೈನ್ ಹೊಡಿತಾಯಿದ್ರು, ವೈಬ್ರೇಟ್ ಆಗ್ತಾಯಿತ್ತು. ಕೊಟ್ಟರೆ ಈ ಥರ ವೈಬ್ರೇಟ್ ಆಗ್ತಿತ್ತು. ಅದು ಒಳ್ಳೆ ಐಟಮ್ ಇತ್ತು. ಈಗ ಇದು ಆದಮೇಲೆ ನಾವು ಹೊರಟಿದ್ದೀವಿ ಒಳಗಡೆ. ತುಂಬ ಎಂಜಾಯ್ ಮಾಡಿದ್ದೆವು, ತುಂಬ ಒಳ್ಳೆಯದಿತ್ತು ನೋಡಲಿಕ್ಕೆ ಎಲ್ಲ.
ಅದು ಸಮಯ. ನಾನು ಬೈಕ್ ಸ್ಟಾರ್ಟಿಂಗ್ ಮಾಡಿ ಬಾಬು ಹೋಗೋಣ. ಹೋಪ್ ಗೈಸ್ ನಿಮಗೆ ಈ ಬ್ಲಾಗ್ ನಂದು ಇಷ್ಟ ಆಗಿರ್ಬೋದು ಅಂದ್ಕೊಳ್ತೀನಿ. ಇಷ್ಟ ಆಗಿರ್ಬೋದು ಇದು. ನನ್ನ ಚಾನಲ್ಗೆ ನೀವು ಹೊಸ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಏನಾದರೆ ಇದ್ದರೆ ಒಳ್ಳೆಯ ಒಂದು ಕಮೆಂಟ್ ಕೊಡಿ. ಸೊ ಈಗ ನಾವು ಹೊರಟಿದ್ದೀವಿ. Okay guys, then see you in next vlog. Thank you for watching. Bye and good night.